ತಲಾದಾಯದಲ್ಲಿ we are number 1 in the state, in the country. ತಲಾದಾಯದಲ್ಲಿ we are number 1 in the country. ಯಾಕಂತಂದ್ರೆ ಪದೇ ಪದೇ ವಿರೋಧ ಪಕ್ಷದವರು ಮಾತಾಡ್ತಾರೆ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾಡ್ತೀರಿ. ಗ್ಯಾರಂಟಿ ಯೋಜನೆಗಳು ಇಂದ ಸುಧಾರಣೆ ಆಗಿಲ್ಲ, ಆರ್ಥಿಕ ಸಾಮಾಜಿಕ ಸುಧಾರಣೆ ಆಗಿಲ್ಲ, ಅಸಮಾನತೆ ಹೋಗಿಲ್ಲ, ಇನ್ನೂ ಅಸಮಾನತೆ ಇದೆ ಅಂತಕ್ಕಂಥ ಮಾತುಗಳನ್ನು ಬಹುಶಃ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದಂದಿನಿಂದ ಇವತ್ತಿನವರೆಗೂ ಹೇಳುತ್ತಲೇ ಇದ್ದಾರೆ, ಘೋಷಣೆ ಮಾಡದಿದ್ದಾರೆ. ಆದರೆ ಕರ್ನಾಟಕ ಒಂದನೇ ಸ್ಥಾನದಲ್ಲಿ ಇರಲಿಲ್ಲ ತಲಾದಾಯದಲ್ಲಿ. ಇವತ್ತು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಟ ಮೇಲೆ ವಿ ಆರ್ ನಂಬರ್ 1 ಇನ್ ದಿ ಕಂಟ್ರಿ. ಆಮೇಲೆ ಈ ಅನೇಕ ತಜ್ಞರು ಕೂಡ ಹೇಳಿದ್ದಾರೆ, ಪತ್ರಿಕೆಗಳು ಕೂಡ ಹೇಳಿದ್ದಾವೆ. ನಾನು ಅವನ್ನೆಲ್ಲ ಮತ್ತೆ ಪ್ರಸ್ತಾಪ ಮಾಡಕ್ಕೆ ಹೋಗಲ್ಲ. ಗ್ಯಾರಂಟಿ ಯೋಜನೆಗಳಿಂದ ಏನು ಅನುಕೂಲ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಆಮೇಲೆ ನಿಮಗೆ ತಲಾ ಆದಾಯ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟಿದೆ ಅಂತಕ್ಕಂಥದ್ದನ್ನು ಕೂಡ ಸದನ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಇದರಿಂದ ಅಸಮಾನತೆ ಹೆಂಗಿದೆ ಅಂತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಗೊತ್ತಾಗಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ಯಾವ್ಯಾವ ಜಿಲ್ಲೆಯಲ್ಲಿ ತಲಾ ಆದಾಯ ಎಷ್ಟಿದೆ ಅಂತಕ್ಕಂಥದ್ದು ಗೊತ್ತಾದರೆ ಯಾವ ಜಿಲ್ಲೆ ಹಿಂದುಳಿದಿದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಬೆಂಗಳೂರು ಅರ್ಬನ್ 7,47,799 ರೂಪಾಯಿ ತಲಾ ಆದಾಯ ಬೆಂಗಳೂರು ಅರ್ಬನ್ನಲ್ಲಿ. ದಕ್ಷಿಣ ಕನ್ನಡ 5,59,380 ರೂಪಾಯಿ. ಉಡುಪಿ 5,29,284 ರೂಪಾಯಿ. ಚಿಕ್ಕಮಗಳೂರು 4,44,687. ಶಿವಮೊಗ್ಗ 3,53,489 ರೂಪಾಯಿಗಳು. ಬೆಂಗಳೂರು ರೂರಲ್ 3,55,619. ತುಮಕೂರು 3,34,097. ಕೊಡಗು 2,95,121. ಮಂಡ್ಯ 2,93,666. ಹಾಸನ 2,92,729. ಬಳ್ಳಾರಿ 2,80,168. ರಾಮನಗರ 2,74,194. ಉತ್ತರ ಕನ್ನಡ 2,67,041. ಧಾರವಾಡ 2,62,925. ಚಾಮರಾಜನಗರ 2,57,610. ಬಾಗಲಕೋಟೆ 2,48,743. ಮೈಸೂರು
2,42,046. ಚಿಕ್ಕಬಳ್ಳಾಪುರ 2,32,699. ಕೋಲಾರ 2,17,909. ದಾವಣಗೆರೆ 2,10,996. ಚಿತ್ರದುರ್ಗ 2,01,770. ಗದಗ 1,94,644. ಹಾವೇರಿ 1,84,470. ವಿಜಯನಗರ 1,69,930. ವಿಜಯನಗರ 1,69,993. ಬೀದರ್ 1,69,988. ರಾಯಚೂರು 1,68,357. ಅಲ್ಲ 057. ವಿಜಯಪುರ 1,64,895. ಕೊಪ್ಪಳ 1,60,443. ಬೆಳಗಾವಿ 1,60,377. ಯಾದಗಿರಿ 1,46,605. ಕಲಬುರಗಿ 1,43,360. ಹೀಗೆ 31 ಜಿಲ್ಲೆಗಳಿದ್ದಾವೆ ನಮ್ಮ ರಾಜ್ಯದಲ್ಲಿ. 31 ಜಿಲ್ಲೆಗಳಲ್ಲಿ ಈ ಕೆಳಗಿನವು ಇದಾವಲ್ಲ, ಗದಗ, ಹಾವೇರಿ, ವಿಜಯನಗರ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಬೆಳಗಾವಿ, ಯಾದಗಿರಿ, ಕಲಬುರಗಿ, ಕೊನೆಯಲ್ಲಿರ್ತಕ್ಕಂಥದ್ದು ಕಲಬುರಗಿ ಜಿಲ್ಲೆ. ಇವು 2 ಲಕ್ಷಕ್ಕಿಂತ ಕಡಿಮೆ ಇರ್ತಕ್ಕಂಥ ಜಿಲ್ಲೆಗಳು. ಕರ್ನಾಟಕದ ಅವರೇಜ್ ತಲಾ ಆದಾಯ ಎಷ್ಟಪ್ಪ ಇದೆ ಅಂತಂದ್ರೆ 3,39,813 ರೂಪಾಯಿ. 3,39,813. ಇವೆಲ್ಲವೂ ಕೂಡ ಈ 10 ಜಿಲ್ಲೆಗಳಿದಾವಲ್ಲ, ಜಿಲ್ಲೆಗಳು ಗದಗಿಂದ ಕಲಬುರಗಿವರೆಗೆ ಇವು 2 ಲಕ್ಷಕ್ಕಿಂತ ಕಡಿಮೆ ಇರ್ತಕ್ಕಂಥ ಆದಾಯ, ತಲಾ ಆದಾಯ ಇರ್ತಕ್ಕಂಥ. ಅವರೇಜ್ ಎಷ್ಟಪ್ಪ ಅಂತಂದರೆ 3,39,813 ರೂಪಾಯಿ. ಸೊ ಇದ್ರ ಮೇಲೆ ನಾವು ವಿ ಕ್ಯಾನ್ ಮೇಕ್ಔಟ್ ಯಾವ ಜಿಲ್ಲೆ ತಲಾ ಆದಾಯದಲ್ಲಿ ಕಡಿಮೆ ಇದೆ. ಮಾನ್ಯ ಅಧ್ಯಕ್ಷರೇ, ಕರ್ನಾಟಕದಲ್ಲಿ ಸುಮಾರು 6,95,00,000 ಜನಸಂಖ್ಯೆ ಇದೆ ಅಂತ ಅಂದಾಜು ಮಾಡಿದ್ದಾರೆ. 6,95,00,000 ಅಂದಾಜು ಇರುತ್ತೆ. ಉತ್ತರ ಕರ್ನಾಟಕದಲ್ಲಿ 2,96,767 ಜನಸಂಖ್ಯೆ. ಉತ್ತರ ಕರ್ನಾಟಕದಲ್ಲಿ 2,96,767. ಇನ್ನು 767. 28 ಲಕ್ಷ. 2,98,28,767. ಇಷ್ಟು ಜನಸಂಖ್ಯೆ ಇದೆ. ಇನ್ನು ಉಳಿದ ಸುಮಾರು 4 ಕೋಟಿ ಜನ ದಕ್ಷಿಣ ಕರ್ನಾಟಕದಲ್ಲಿ ಇದ್ದಾರೆ.
4 ಕೋಟಿ ಜನ ದಕ್ಷಿಣ ಕರ್ನಾಟಕದ ಕಡೆ ಇದ್ದಾರೆ. ಅಂದರೆ ಈ 6,95,00,000 ಜನಸಂಖ್ಯೆ ಇರ್ತಕ್ಕಂಥದ್ದು ಉತ್ತರ ಕರ್ನಾಟಕದ ಕಡೆ 42% ಮಾತ್ರ. 42%. ಇನ್ನು 58% ದಕ್ಷಿಣ ಕರ್ನಾಟಕದ ಕಡೆ ಇದೆ, ಕರಾವಳಿ ಸೇರಿ. ಕರಾವಳಿನೂ ಹಳೆ ಮೈಸೂರಿಗೆ ಬರೋದಲ್ಲ, ಅಲ್ಲ ಮದ್ರಾಸ್ ಪ್ರಾಂತ ಇರ್ಬೋದು. ಈಗ ಮೈಸೂರು ಡಿವಿಷನ್ಗೆ ಎಲ್ಲಿ ಬರ್ತದೆ? ಯಾವ ಊರು ಬರ್ತದೆ ಮೈಸೂರು ಡಿವಿಷನ್? ಮೈಸೂರು ಡಿವಿಷನ್ಗೆ ಯಾವ್ಯಾವ ಊರುಗಳು ಬರ್ತವೆ? ಉಡುಪಿ, ಮಂಗಳೂರು ಎಲ್ಲ ಬರೋದು ಅಲ್ಲೇ ಇರ್ತಾನೆ. ಆಮೇಲೆ 31 ಜಿಲ್ಲೆಗಳಲ್ಲಿ ಉತ್ತರ ಕರ್ನಾಟಕದ ಕಡೆ 14 ಜಿಲ್ಲೆಗಳು ಬರ್ತವೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.